ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯ ಕನಸಾಗಿತ್ತು. ಹೀಗಾಗಿ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಆಯಿತು. ಈ ಗ್ರಾಮ ಪಂಚಾಯಿತಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಇರ್ತಾರೆ, ಪಿಡಿಒ. ಆ ಪಿಡಿಒ ಆ ಗ್ರಾಮದ ಸಮಗ್ರ ಅಭಿವೃದ್ಧಿಯನ್ನು ನೋಡ್ಕೊಳ್ಬೇಕು. ವಿಪರ್ಯಾಸ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಒಬ್ಬನ ಕರ್ಮಕಾಂಡ ಬಯಲಾಗಿದೆ. ಜನರಿಂದ ಆಯ್ಕೆ ಆಗಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಬ್ಬರಿಗೆ ಐ ಲವ್ ಯು ಅಂತ ಹೇಳಿದಾನೆ ಈತ. ಮೆಸೇಜ್ ಮಾಡಿದಾನೆ ಐ ಲವ್ ಯು ಅಂತ. ಚೇಳೂರು ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ರಾಷ್ಟ್ರೀಯ ಗ್ರಾಮ ಪಂಚಾಯಿತಿ ಇದು, ಚಿಕ್ಕಬಳ್ಳಾಪುರ ಜಿಲ್ಲೆ. ಖಾಲಿ ಚೆಕ್ಗೆ ಸಹಿ ಹಾಕಬೇಕು ಅಂತ ಹೇಳಿ ಅಧ್ಯಕ್ಷಗೆ ಈತ ಬೆದರಿಕೆ ಹಾಕಿದ್ನಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷಗೆ ಐ ಲವ್ ಯು ಅಂತ ಮೆಸೇಜ್ ಕೂಡ ಮಾಡಿದಾನೆ. ಐ ಲವ್ ಯು ಅಂತ ಮೆಸೇಜ್ ಮಾಡಿದಾನೆ. ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿರೋದಿದು. ಚೇಳೂರು ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ರಾಷ್ಟ್ರೀಯ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಅಂತ ಖಾಲಿ ಚೆಕ್ಗೆ ಸಹಿ ಹಾಕಬೇಕಂತೇನೋ ರೇವತಿ ಅನ್ನೋರಿಗೆ ಬೆದರಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದು. ಹೀಗಾಗಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷಗೂ ಮದುವೆ ಆಗಿದೆ, ಪಿಡಿಒಗೂ ಕೂಡ ಮದುವೆ ಆಗಿದೆ. ಮದುವೆ ಆದರೂ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದಲ್ಲದೆ ಖಾಲಿ ಚೆಕ್ಗಳಿಗೆ ಸಹಿ ಹಾಕಬೇಕು ಅಂತ ಹೇಳಿ ಅಶೋಕ್, ಮಾಜಿ ಅಧ್ಯಕ್ಷ ನೀಲಾವತಿ ಪತಿ ಎಎನ್ ಬಾಬುರೆಡ್ಡಿ, ಹಾಲಿ ಸದಸ್ಯ ನಾಗೇಶ್ ಮತ್ತು ಭಾನುಪ್ರಕಾಶ್ ಅನ್ನೋರಿಂದ ಬೆದರಿಕೆ ಮತ್ತು ಜಾತಿ ನಿಂದನೆಯ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ. ಹೀಗಾಗಿ 4 ವಿರುದ್ಧ ಚೇಳೂರು ಪೊಲೀಸ್ ಠಾಣೆಗೆ ಪಂಚಾಯಿತಿ ಅಧ್ಯಕ್ಷ ರೇವತಿ ಅವರು ದೂರು ಕೊಟ್ಟಿದ್ದಾರೆ. 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಅವರ ವಾಟ್ಸ್ಆಪ್ ನಲ್ಲಿ ಇಂಥದ್ದೊಂದು ಮೆಸೇಜ್ ಮಾಡಿರೋದು, ಅವರ ಸ್ಕ್ರೀನ್ ಶಾಟ್ ಕೂಡ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಪೊಲೀಸ್ ಠಾಣೆಗೂ ಕೂಡ ಆ ಸ್ಕ್ರೀನ್ ಶಾಟ್ ಸಮೇತ ಅವರೇನು ಮೆಸೇಜ್ ಮಾಡಿದ್ರಲ್ಲ ಅದರ ಸಮೇತ ಇದೀಗ ದೂರು ಕೊಟ್ಟಿದ್ದಾರೆ. ಯಾಕೆ ಬೇಕ್ರಿ ಇದೆಲ್ಲ? ವಿಡಿಯೋ ಜವಾಬ್ದಾರಿ ಏನು? ಅಧ್ಯಕ್ಷರು ಜನಪ್ರತಿನಿಧಿಗಳಾಗಿರ್ತಾರೋ, ಜನರಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಪಿಡಿಒಗಳ ಜವಾಬ್ದಾರಿ ಏನು? ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರೀತಾರೋ. ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಾರ್ಡ್ಗಳನ್ನ ಮತ್ತು ಎಲ್ಲ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದು ಆತನ ಕೆಲಸ. ಖಾಲಿ ಚೆಕ್ಗೆ ಯಾಕೆ ಸಹಿ ಮಾಡಬೇಕು? ಖಾಲಿ ಚೆಕ್ ಹೋಗ್ಲಿ ಬಿಡಿ, ಐ ಲವ್ ಯು ಅಂತ ಹೇಳೋ ದರ್ದೇನಿತ್ತು? ಮನೆಯಲ್ಲಿ ಹೆಂಡತಿ ಇಲ್ವಾ? ಮನೆಯಲ್ಲಿ ಯಾವ ಪುರುಷಾರ್ಥಕ್ಕೆ ಐ ಲವ್ ಯು ಅಂತ ಮೆಸೇಜ್ ಮಾಡೋದು? ನಿಮ್ಮಿಬ್ಬರ ನಡುವೆ ಪ್ರೀತಿ ಪ್ರೇಮ ಇದೆ, ಬೇರೆ ಏನೋ ಸಂಬಂಧಗಳಿದೆ, ಅದು ನಿಮ್ಮ ವೈಯಕ್ತಿಕ ವಿಚಾರ ಆಗಿದ್ರೆ ಎಲ್ಲ ಓಕೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮದುವೆ ಆಗಿದೆ. ಒಂದು ಹಳ್ಳಿಯ ಅಭಿವೃದ್ಧಿ ಮಾಡುವಂತ ತಾಕತ್ತಿರುವ, ಶಕ್ತಿ ಇರುವಂತ ಅಧಿಕಾರ ನಿಮ್ಮ ಬಳಿ ಇದ್ದಾಗ ಆ ಅಧಿಕಾರವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಅನೇಕ ಕಡೆ ಪಿಡಿಒಗಳ ಲಂಚವನ್ನ ತೆಗೆದುಕೊಳ್ತಾ ಇದ್ರು ಅಂತ ಕೇಸ್ ಬೀಳುತ್ತೆ ಅವ್ರ ಮೇಲೆ. ಲಂಚ ಪ್ರಕರಣಗಳಲ್ಲಿ ಅನೇಕ ಬಾರಿ ಭಾಗಿಯಾಗಿರ್ತಾರೆ. ಅನೇಕ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ನಿಮ್ಮ ಮುಖಕ್ಕೆ ಇದು ಬೇರೆ ಕೇಳೋ, ಐ ಲವ್ ಯು ಹೇಳೋದಂತೆ. ವಯಸ್ಸ ನಿಮ್ದು ಐ ಲವ್ ಯು ಹೇಳೋದು? ಕಾಲೇಜ್ ಟೈಮಲ್ಲೇ ಮುಗಿದಿದೆ ಐ ಲವ್ ಯು ಹೇಳೋದು. ಈಗ ಏನಾದ್ರು ಕೆಲಸ ಮಾಡ್ಬೇಕಷ್ಟೇ, ಸರ್ಕಾರ ಪಗಾರ ಕೊಡುತ್ತೆ 8-9 ತಾಸು ಕೆಲಸ ಮಾಡೋದಕ್ಕೆ. ಸ್ಯಾಲ್ರಿ ತಗೊಂಡು ಕೆಲಸ ಮಾಡೋದು ಬಿಟ್ಟು ಐ ಲವ್ ಯು ಹೇಳೋದಂತೆ. ಮನೆಯಲ್ಲಿರೋ ಹೆಂಡತಿಗೆ ಹೇಳಿ ಕೇಳಬಹುದು.